ಹುಣಸೆ ಹಣ್ಣನ್ನ ಮಕ್ಕಳಿಗೆ ಕೊಡೋದ್ರಿಂದ ಹಲ್ಲು ಗಟ್ಟಿ ಆಗುತ್ತೆ ಅಂತ ಅಮ್ಮ ಹೇಳ್ತಾ ಇದ್ರು. ಹಾಗಾಗಿ ಒಂದು ಸ್ವಲ್ಪ ಹೊಸ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಇದಕ್ಕೆ ಜೀರಿಗೆ, ಉಪ್ಪು, ಬೆಲ್ಲ ಹಾಕಿ ಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾ ತಿಂತಾರೆ ಅಂತ ಹೇಳಿ. ಇನ್ನು ನಾವು ಮನೆಗೆ ಹೊರಟು ಬಂದ್ವಿ. ಮಕ್ಕಳು ಇನ್ನೊಂದು ಹೊಲಕ್ಕೆ ಹೋಗ್ತಿದ್ದಾರೆ. ಅದು ಸ್ವಲ್ಪ ದೂರ ಆಗುತ್ತೆ. ಬೇಡ ಬರೋದು ಅಂದರೆ ಅವರೇನು ಕೇಳಲಿಲ್ಲ. ಇಲ್ಲ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕಡಲೆಕಾಯಿ ಕಿತ್ಕೊಂಬರೋದಕ್ಕೆ ಅಂತ ಹೇಳಿ. ಈ ಥರ ಊರಿಗೆ ಹೋದಾಗ ಹೊಲಗಳಿಗೆ ಹೋಗೋದ್ರಿಂದ ಮಕ್ಕಳಿಗೆ ಕೂಡ ಒಂದು ನಾಲೆಜ್ ಬರುತ್ತೆ. ಇದೇನು ಅನ್ನೋದು ಗೊತ್ತಾಗುತ್ತೆ. ಸೊ ಮಕ್ಕಳಿಗೇನೆ ತುಂಬ ಇಷ್ಟ ಹೊಲ ಎಲ್ಲ ಅಡ್ಡಾಡೋದು. ಇನ್ನು ಎಲ್ಲರೂ ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ಕಕ್ಕಿ ಇಲ್ಲಿ ಬಿಸಿ ಬಿಸಿಯಾಗಿ ಮಿರ್ಚಿ ಹಾಕ್ತಿದ್ದಾರೆ. ತುಂಬ ಚೆನ್ನಾಗಿ ಹಾಕ್ತಾರೆ ಕಕ್ಕಿ ಮಿರ್ಚಿನ. ಇವತ್ತಿಗೂ ನಮ್ಮ ಮನೆಯಲ್ಲಿ ಒಲೆ ಮೇಲೆ ಮಾಡಿರುವಂಥ ಅಡುಗೆನೇ ಊಟ ಮಾಡ್ತಾರೆ. ಗಡಿಗೆಯಲ್ಲಿನೇ ಸಾರು ಮಾಡ್ತಾರೆ. ಪ್ರತಿದಿನ ಊಟದಲ್ಲಿ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಅನ್ನೋದು ಇದ್ದೇ ಇರುತ್ತೆ. ಸೊ ಎಲ್ಲರೂ ಇಷ್ಟೆಲ್ಲ ಆರೋಗ್ಯವಾಗಿದ್ದಾರೆ ಅಂದರೆ ಅದರ ಸೀಕ್ರೆಟ್ ಬಂದು ಇದೇನೆ. ಒಲೆ ಮೇಲೆ ಮಾಡಿರುವಂಥ ಅಡುಗೆನೇ ಊಟ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ತುಂಬ ಖುಷಿ ಕೊಡುತ್ತೆ. ಊಟ ಮುಗಿಸ್ಕೊಂಡು ವೈಭವ್ನ ಒಂದಿಷ್ಟು ಹಳೆ ವೀಡಿಯೋಸ್ ಎಲ್ಲ ಇತ್ತು. ಅದನ್ನು ನೋಡ್ತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಸಾಯಂಕಾಲ ಆಗ್ತಾ ಬಂತು. ಸೊ ಹೊರಡೋ ಸಮಯ ಆಯಿತು. ಹಾಗಾಗಿ ಎಲ್ಲರೂ ಆಶೀರ್ವಾದ ತೊಗೊಂಡು ಹೊರಡೋದಕ್ಕೆ ರೆಡಿ ಆದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್.